ನಾವೀಗ ಇಂಚಲದಲ್ಲಿರೋ ಶೆಟ್ಟಮ್ಮನ ಗುಡಿ ದಾರಿ ಒಳಗದವು. ಮಕ್ಕಳ ಹುಟ್ಟಿದ ಮೇಲೆ ಶೆಟ್ಟಮ್ಮನ ವಾರ ಅಂತೇಳಿ ಮಾಡ್ತಾರೋ. ಅದು ಮಾಡಿದ ಮೇಲೆ ಇಲ್ಲಿ ಬಂದ ಆ ತಾಯಿಗೆ ಕಾಣಿಕೆಯನ್ನು ಅರ್ಪಿಸಿ ಶೆಟ್ಟವ್ವ ತಾಯಿ ಆಶೀರ್ವಾದವನ್ನು ಪಡಿತಾರೋ. ಅಲ್ಲ ಶೆಟ್ಟಮ್ಮನ ಗುಡಿ ಇದ. ಗುಡಿ ಕಟ್ಟಡ ಆಗತ್ತದ. ಶೆಟ್ಟಮ್ಮ ತಾಯಿ ದೇವಸ್ಥಾನ ಇಂಚಲದೊಳಗೈತಿ. ಸ್ನೇಹಿತರೆ, ಶೆಟ್ಟಮ್ಮನ ದೇವಸ್ಥಾನದ ವಿಶೇಷತೆಯನ್ನು ಇಲ್ಲಿರೋ ಅಕ್ಕ ಹೇಳ್ತಾರೋ, ಕೇಳೋಣ. ಹೇಳ್ರಿ ಅಕ್ಕಾರ, ಇದ್ರದ ಅಮ್ಮಂದ ವಿಶೇಷತೆ ಏನೈತಿ? ಮೂಲ ಕ್ಷೇತ್ರ ಇಂಚಲ ಗ್ರಾಮದಾಗ ನಿದ್ದಾಳ ಅಮ್ಮ. ಭೂಮಿ ಒಳಗಿಂದ ಉದ್ಭವ ಆಗ್ಯಾಳ. ಆದ್ರೆ ಈಕಿ ಇದ ಪ್ರತಿಯೊಬ್ಬ ಮನುಷ್ಯನಿಗೂ ತಾಯಿ, ಪ್ರತಿಯೊಬ್ಬರ ಜೀವನದಾಗೂ ಹಣೆ ಬರ ಬರೆಯುವಂತ ತಾಯಿ ಈಕಿ ಶೆಟ್ಟಮ್ಮ ಅಂತ. ಆಗ ಪ್ರತಿಯೊಬ್ಬರ ಮಕ್ಕಳು ಇಲ್ಲಿ ಬಂದ ಆಶೀರ್ವಾದ ತಗೊಂಡ ತಾಯಿ ಉಡಿ ತುಂಬಿ ಆಶೀರ್ವಾದ ತಗೊಂಡ್ ಹೋದ್ರ ಅವ್ರಿಗೆಲ್ಲ ಒಳ್ಳೇದಾಗ್ತದ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬರ್ತಾರ. ಮತ್ತ ಪ್ರತಿಯೊಬ್ರು ಮಕ್ಕಳು ಅಳಾಕತ್ರ ಆಕಿ ಹೆಸರ ಮ್ಯಾಗ ಪ್ರತಿಯೊಬ್ರು ಅಂಗಾರ ಹಚ್ಚಿರು ಅದ ಮಕ್ಳ ತಕ್ಷಣ ನಿಲ್ಸ್ತಾವ. ಆ ಕಾರಣಕ್ಕೋಸ್ಕರ ಏನೋ ಸಮಸ್ಯೆ ಇದ್ರೆ ಮಕ್ಕಳಿಗೋಸ್ಕರ ಫಲ ಬೇಡಾಕ್ ಬಂದ್ರ ಮಕ್ಳು ಆಗ್ಲಾರು ಉಡಿ ತುಂಬಿಸ್ಕೊಂಡ್ ಹೋಗ್ತಾರ ದೇವಸ್ಥಾನದೊಳಗ. ಅವ್ರಿಗೆ ಫಲ ಕೊಡ್ತಾಳ. 5 ತಿಂಗಳ 6 ತಿಂಗಳೊಳಗ ಫಲ ನಿಲ್ತತಿ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಮದುವೆ ಆಗ್ಲಾರು ಬರ್ತಾರ ದೇವಸ್ಥಾನಕ್ಕ. ಎಲ್ಲಾ ಪ್ರತಿಯೊಬ್ರು ಜೀವನದಾಗೂ ತಾಯಿ ಆಧಾರ ಸ್ತಂಭ ಇದ್ದಂಗ ಒಟ್ಟ. ಸ್ನೇಹಿತರೆ, ಅಕ್ಕ ಹೇಳೋ ಪ್ರಕಾರ ಇಲ್ಲಿ ಏನೈತಿ ದೇವಸ್ಥಾನದ ಈ ವಿಶೇಷತೆ ಏನಪ್ಪಾ ಅಂತಂದ್ರ, ಮಕ್ಕಳು ಹುಟ್ಟಿದ ಮೇಲೆ ಶೆಟ್ಟಮ್ಮನ ವಾರ ಅಂತೇಳಿ ಮಾಡ್ತಾರೋ. ಶೆಟ್ಟಮ್ಮನ ವಾರ ಮುಗಿದ ನಂತರ ಈ ತಾಯಿಗೆ ಬಂದು ಭೇಟಿ ಆಗೋದು ಒಂದು ವಾಡಿಕೆ ಐತಿ. ಇದು ವಿಶೇಷ ಏನಪ್ಪಾ ಅಂತಂದ್ರೆ ಕರ್ನಾಟಕದೊಳಗೆ 2 ಕ್ಷೇತ್ರದೊಳಗೆ ಅದಾವಂತ. ಇದು ನಮ್ಮ ಬೆಳಗಾವಿ ಜಿಲ್ಲೆ ಇಂಚಲ್ ಗ್ರಾಮದೊಳಗೆ ಶೆಟ್ಟಮ್ಮ ತಾಯಿ ಒಂದು ದೇವಸ್ಥಾನ ಇದೆ. ಇದು ಭೂಮಿ ಒಳಗಿಂದ ಉದ್ಭವ ಆಗಿರತಕ್ಕಂಥ ತಾಯಿ. ಮನಿಯೊಳಗನ ಉದ್ಭವ ಆಗಿದಾಳ್ರಿ ತಾಯಿ. ಈಗ ಮಕ್ಕಳ ಹಣೆ ಬರವನ್ನ ಇವಳ ಬರಿತಾಳ ಅಂತ ಹೇಳಿ ಒಂದು ನಂಬಿಕೆ ಇದೆ. ಸ್ನೇಹಿತರೆ, ನಾವೀಗ ಇಂಚಲ ಮಠದೊಳಗಿದೆವು. ಶ್ರೀ ಕ್ಷೇತ್ರ ಇಂಚಲ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ ಇಲ್ಲಿರ್ತೇವ್ರಿ. ಶ್ರೀ ಮಠದ ಹೊರಾಂಗಣ ಪ್ರದೇಶ. ಬೈಲಹೊಂಗಲ ತಾಲೂಕಿನೊಳಗೆ ವಿಶೇಷವಾದ ಮಠ. ಇಲ್ಲೇ ಗೋಶಾಲೆ, ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡಿರ್ತಕ್ಕಂಥ ದೇವಸ್ಥಾನ ಮಠ ಅಂತ ಹೇಳ್ಬೋದು.
ಮಠದ ಒಂದು ಮಾಡೆಲನ್ನು ಜೋಡಿಸಲಾಗಿದೆ. ಮಠದ ಒಂದು ನಕ್ಷೆ ಮಾಡೆಲ್ ಇದು ಶ್ರೀಮಠದ ಕಲ್ಯಾಣ ಮಂಟಪದ ಇರುವಂಥ ಒಂದು ಜಾಗೆ. ವಿಶಾಲವಾದ ಕಲ್ಯಾಣ ಮಂಟಪ ಐತಿ. ಮದುವೆ ಮಾಡೋ ಕಲ್ಯಾಣ ಮಂಟಪ ಆಚೆ ಕಡೆ ಐತಿ. ಇದು ಸುಮ್ಮನೆ ಇರೋದು ಮದುವೆ ಮಾಡೋಕ್ಕಂತೇಳಿ ಆ ಕಡೆ ಐತಿ. ಅದೇ ರೀ ರೋಡ್ ಆ ಕಡೆ ಐತೇನ್ರಿ ಸರ್? ಅದ ನಂತರ ಏನಪ್ಪ ಅಂತಂದ್ರೆ ಇಲ್ಲಿ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಶುದ್ಧ ಕುಡಿಯುವ ನೀರಿನ ಘಟಕ ಇವೆಲ್ಲ ಇಲ್ಲಿರ್ತಾವೆ. ಶ್ರೀಮಠದೊಳಗೆ ವಿಶೇಷತೆ ಏನಪ್ಪ ಅಂತಂದ್ರೆ ದಾಸೋಹ, ಗೋಶಾಲೆ ಹಾಗೂ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು, ವಿದ್ಯಾಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಒಂದು ಶ್ರೀಮಠ ನಮ್ಮ ಇಂಚಲ ಶಿವಯೋಗೀಶ್ವರರ ಒಂದು ಮಠ.